ಚೈತನ್ಯ ಮೇಡಮ್ ಜೊತೆ ಮಾತಾಡಿ ಸಭೆ ಮಾಡಿ ಅವತ್ತನೇ ಸರ್ಕ್ಯುಲರ್ ಕೂಡ ಹೊರಡಿಸಿದ್ದಾರೆ. ಯಾವುದೇ ರೀತಿ ಪಠ್ಯಪುಸ್ತಕಕ್ಕೆ ಈ ರೀತಿ ಹಣ ಸಂಗ್ರಹ ಮಾಡಬಾರ್ದು ಅಂತೇಳಿ ಆ ರೀತಿ ನಿಯಮ ಇದ್ರೂ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹಗಲು ಮಾಡ್ತಾ ಇದ್ದಾರೆ. ಆದರೆ ನೀವು ಆ್ಯಸ್ ಎ ಅಧಿಕಾರಿಯಾಗಿ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಧಿಕಾರಿಯಾಗಿ, ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ಆಗಿ ಏನು ಇದಕ್ಕೆ ಆಕ್ಷನ್ ಮಾಡಿದ್ದೀರಾ ಅಂತಕ್ಕಂಥದ್ದನ್ನು ಕೂಡ ಹೇಳ್ಬೇಕಾಗುತ್ತೆ. ಅದ್ರ ಜೊತೆಗೆ ಡೊನೇಷನ್ ಸಂಬಂಧಪಟ್ಟಂತೆ RTE ಮಕ್ಕಳಿದು ಒಂದು ಕಡೆ ಆದರೆ, ಇನ್ನೊಂದು ಕಡೆ RTE ಅಲ್ಲದೆ ಇರತಕ್ಕಂಥ ಮಕ್ಕಳುಗಳಿಗೂ ಕೂಡ ಡೊನೇಷನ್ ಅನ್ನ ಬೇಕಾಪಟ್ಟಿ ತಗೊತಾ ಇದ್ದಾರೆ. ಅದರಲ್ಲಿ ಸುಮಾರು ಜನ ನಮ್ಮ ಆನೇಕಲ್ ತಾಲೂಕಲ್ಲಿ ಇರತಕ್ಕಂಥ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಏನಿದ್ದಾವೆ ಅದರಲ್ಲಿ ಸರ್ಕಾರ ಹಲವಾರು ಸುತ್ತೋಲೆಗಳನ್ನು ಕೊಟ್ಟಿದೆ. ಶುಲ್ಕ ನಿಗದಿ ಸಂಬಂಧಪಟ್ಟಂತೆ ಡಿಸ್ಟಿಕ್ ಲೆವೆಲಲ್ಲಿ ಡೇರಾ ಕಮಿಟಿಗಳನ್ನು, ತಾಲೂಕ್ ಲೆವೆಲಲ್ಲಿ ಡೇರಾ ಕಮಿಟಿಗಳನ್ನ ರಚನೆ ಆಗಬೇಕು ಅಂತಿದೆ. ಆನೇಕಲ್ ತಾಲೂಕಲ್ಲಿ ರಚನೆ ಆಗಿಲ್ಲ. ಯಾಕಂದರೆ ಸುಮಾರು ಬಾರಿ ನಾವು ರಾಜ್ಯಾದ್ಯಂತ ಹೋರಾಟ ಮಾಡಿ ಹಲವಾರು ತಾಲೂಕುಗಳಲ್ಲಿ ರಚನೆ ಆಗಿದೆ. ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು, ಮುಖ್ಯ ಇಂಜಿನಿಯರ್ಗಳು ಮತ್ತು ಹಲವಾರು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಶಿಕ್ಷಕರು ಸೇರ್ಕೊಂಡಂತೆ ಕಮಿಟಿ ಮಾಡಿ ಆ ಕಮಿಟಿ ಮುಖಾಂತರಲ್ಲೇ ಯಾವ ಯಾವ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಹೆಚ್ಚೆಚ್ಚು ಒಂದು ಖರ್ಚುಗಳು ಬರ್ತಾ ಇದ್ದಾವೆ, ಆ ಖರ್ಚುಗಳಿಗೆ ಆಧಾರವಾಗಿ 30% ಅಮೌಂಟ್ ಏನಿದೆ ಅದನ್ನ ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್ ಮಾಡಿ ಹಣ ಸಂಗ್ರಹ ಮಾಡೋದಕ್ಕೆ ಹಲವಾರು ಕಡೆ ನೋಟಿಸ್ ಬೋರ್ಡಲ್ಲಿ ಹಾಕಿದ್ದಾರೆ. ಆದರೆ ಆನೇಕಲ್ ತಾಲೂಕಲ್ಲಿ ಯಾವುದೇ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮುಂದೆನೂ ನೋಟಿಸ್ ಬೋರ್ಡ್ ಹಾಕಿಲ್ಲ. ಇದಕ್ಕೆಲ್ಲ ಏನು ಕಾರಣ ಅಂತಕ್ಕಂಥದ್ದನ್ನು ಕೂಡ ನೀವು ಹೇಳಬೇಕು ಅಂತಕ್ಕಂಥದ್ದು. ಮತ್ತೆ ಈ ಕೂಡಲೇ ಒಂದು ವಾರ ನಾವು ಗಡುವು ಕೊಡ್ತೀವಿ SFI ಮತ್ತು CITU ಸಂಘಟನೆಯಿಂದ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮುಂದೆ ಎಷ್ಟೆಷ್ಟು ಡೊನೇಷನ್ ಪಡಿಬೇಕು ಅಂತೇಳಿ ದಯಮಾಡಿ ತಾವುಗಳು ನಿಮ್ಮ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಾವುಗಳು ಇದ್ದೀರಾ, ನಿಮ್ಗೆ ಗೊತ್ತಿರುತ್ತೆ ಅವರ ಖರ್ಚು ವೆಚ್ಚ ಎಷ್ಟಿದೆ, ಅವ್ರು ಎಷ್ಟನ್ನ ಪಡಿಬೋದು ಅಂತೇಳಿ ನೀವು ಕೂಡ ನಿಮ್ಮ ಹತ್ರ ಅದು ಇರುತ್ತೆ ಮಾಹಿತಿ. ಅದನ್ನ ಫ್ಲೆಕ್ಸ್ಗಳ ಮುಖಾಂತರ ಹಾಕಿಸ್ಬೇಕು ಅಂತಕ್ಕಂಥದ್ದು. ಇನ್ನು ಕಳೆದ ಬಾರಿ ನಿಮ್ಗೆಲ್ಲ ನೀವೇ ಮನವಿಗಳನ್ನು ಕೂಡ ತಗೊಂಡಿದ್ರಿ. ASB ಕಾಲೇಜ್ನ ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂತೇಳಿ ಹೋರಾಟ ಮಾಡಿದ್ವಿ. ಅಲ್ಲಿ ಕನಿಷ್ಠ ಕುಡಿಯೋದಕ್ಕೆ ನೀರಿಲ್ಲ, ಬಳಸೋದಕ್ಕೆ ಶೌಚಾಲಯ ಇಲ್ಲ, ಓದೋದಕ್ಕೆ ಪುಸ್ತಕಗಳಿಲ್ಲ, ಪಾಠ ಮಾಡೋದಕ್ಕೆ ಲೆಕ್ಚರರ್ಸೇ ಇಲ್ಲ. ಆ ಥರ ಪರಿಸ್ಥಿತಿ ಇತ್ತು. ಹೋರಾಟ ಮಾಡಿ ಮನವಿ ಕೊಟ್ಟಿದ್ವಿ. ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ನೀವು ಕೈಗೊಂಡಿಲ್ಲ. ಹಂಗಾಗಿ ಇದ್ರ ಬಗ್ಗೆನೂ ಮಾತಾಡಬೇಕು. ಮತ್ತು ಈ ಪ್ರತಿಭಟನೆಯಲ್ಲೇ ನಿಂತ್ಕೊಂಡು 10 ನಿಮಿಷ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಆಗೋದಿಲ್ಲ ಸರ್. ಹಂಗಾಗಿ ಈ ಎಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತಂದರೆ ನಮ್ಮ ಜೊತೆ SFI CITU ಪದಾಧಿಕಾರಿಗಳ ಜೊತೆ ನಿಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳನ್ನ ಒಳಗೊಂಡಂತೆ ಒಂದು ನಿರ್ದಿಷ್ಟವಾಗಿ ಅಧಿಕೃತ ಒಂದು ಸಭೆ ಕರಿಬೇಕು. ಆ ಸಭೆಯಲ್ಲಿ ಇವೆಲ್ಲವನ್ನು ಕೂಡ ಚರ್ಚೆ ಮಾಡೋದಕ್ಕೆ ನಮಗೆ ಅವಕಾಶ ಕೊಡಬೇಕು ಅಂತೇಳಿ ನಾವು ನಿಮ್ಮಲ್ಲಿ ಮನವಿಯನ್ನ ಕೊಡ್ತಾ ಇದ್ದೀವಿ. ಮಾತ್ರ ಅಲ್ಲ, ಇವತ್ತು RTE ಕಾಯ್ದೆ ಅಡಿ ಆಯ್ಕೆಯಾಗಿರೋಂಥ ಮಕ್ಕಳಿಗೂ ಕೂಡ ಇವತ್ತು ಬೇರೆ ಬೇರೆ ಶುಲ್ಕಗಳಂತೇಳಿ ಇವತ್ತು ಒತ್ತಾಯಪೂರ್ವಕವಾಗಿ ಇವತ್ತು ಉಸಿರಿ ಮಾಡ್ತಾ ಇರೋಂಥ ಸಂಸ್ಥೆಗಳ ಮಾಹಿತಿಯನ್ನು ಇವತ್ತು ಸಂಗ್ರಹ ಮಾಡ್ತಾ ಇದ್ದೀವಿ. ಅದು ಮಾಹಿತಿ ಶಿಕ್ಷಣ ಸಂಸ್ಥೆಗಳು ಇವತ್ತು ಬರ್ತಾ ಇದ್ದಾವೆ, ಪೋಷಕರ ಮುಖಾಂತರ ಒತ್ತಾಯಗಳು ಬರ್ತಾ ಇದ್ದಾವೆ. ಅಷ್ಟು ಮಾತ್ರ ಅಲ್ಲದೆ ಇವತ್ತು ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಈ LKG UKGಗೆ ಲಂಗು ಲಗಾಮ್ ಇಲ್ಲದೆ ದುಬಾರಿ ಶುಲ್ಕಗಳನ್ನು ವಸೂಲಿ ಮಾಡ್ತಾ ಇದ್ದಾವೆ. ಇವತ್ತು ಬಡವರು, ಕಾರ್ಮಿಕರು, ಕೂಲಿ ಮಾಡುವಂಥವ್ರು ಇವತ್ತು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಆದ್ದರಿಂದ ಈ ಕೂಡಲೇ ಏನು ಇಂಥ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋಕ್ಕಾಗದೆ ಇವತ್ತು ಶಿಕ್ಷಣಾಧಿಕಾರಿಗಳು ಅವರ ಅಧಿಕಾರ ಇದ್ದರೂ ಕೂಡ ಕಣ್ಣಿಲ್ಲದೆ ಕುರುಡ್ರ ಥರ ಇವತ್ತು ವರ್ತಿಸ್ತಾ ಇದ್ದಾರೆ. ಈ ಕೂಡಲೇ ಈ ಸಂಸ್ಥೆಗಳ ವಿರುದ್ಧ ಇವತ್ತು ಸರಿಯಾದ ರೀತಿ ಕಾನೂನು ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ತಮ್ಮ ಕಚೇರಿಗೂ ಕೂಡ ಮುತ್ತಿಗೆ ಹಾಕ್ತೀವಿ. ಅಷ್ಟು ಮಾತ್ರ ಅಲ್ಲ, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮುಂದೆ ಕೂಡ ತೀವ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ನೀಡ್ತಾ ಈ ಪ್ರತಿಭಟನೆ ಮೂಲಕ. ಸರ್, ಇದಕ್ಕೆ ಮೊದಲು ನೀವು ಹೋರಾಟಗಳು ಕೈಗೊಂಡಿದ್ರಲ್ಲಿ ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ, ಏನು ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ? ಹೋದ ಬಾರಿನೇ ವಿದ್ಯಾರ್ಥಿ ಸಂಘಟನೆ ಮತ್ತು ಯುವಜನ ಸಂಘಟನೆ ಮುಖಾಂತರ ಹೋದ ಬಾರಿ ಕೂಡ ಹೋರಾಟಗಳನ್ನು ಮಾಡಿದ್ವಿ. ಆದರೂ ಕೂಡ ಏನೋ ಅಲ್ಲೊಂದಿಲ್ಲೊಂದು ಸಣ್ಣ ಪ್ರಮಾಣದಲ್ಲಿ ಮಾಡಿದ್ದಾರೆ ಬಿಟ್ಟರೆ ಸಂಪೂರ್ಣವಾದಂಥ ಆ ಕಾಯ್ದೆಯನ್ನು, ಕಾನೂನನ್ನು ಇವರು ಜಾರಿ ಮಾಡ್ತಾ ಇಲ್ಲ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾರೆ. ಮಹದೇಶ್ ಅಂತೇಳಿ ಕಾರ್ಮಿಕ ಸಂಘದ ಆನೇಕಲ್ ತಾಲೂಕು ಅಧ್ಯಕ್ಷ.